ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಮ್ಮ ಕಸಿನ್ ಮದುವೆದು ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಪಾರ್ಟ್ 3 ವಿಡಿಯೋ, ಮದುವೆ ದಿನದ್ದು ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಟೈಲರ್ ಅಂಕಲು ಮಕ್ಕಳು ಬಟ್ಟೆಗಳನ್ನೆಲ್ಲ ಮಾರ್ನಿಂಗ್ ಚೌಡ್ರಿಗೆ ತಂದು ಕೊಟ್ಟರು. ಹಾಗಾಗಿ ಅವ್ರಿಗೂ ಕೂಡ ಹಾಕ್ಕೊಂಡು ಮತ್ತು ಫಿಟ್ಟಿಂಗ್ ಎಲ್ಲನೂ ನೀಟಾಗಿ ಹೊಲಿದಿದ್ರು. ಆಗ ಪರವಾಗಿಲ್ಲ, ಸ್ವಲ್ಪ ಎಲ್ಲೋ ಅಡ್ಜಸ್ಟ್ಮೆಂಟ್ ಇದ್ದಿದ್ದನ್ನು ನಾನೇ ಸರಿ ಮಾಡಿಕೊಂಡೆ. ಅಲ್ಲಿ ಮಾರ್ನಿಂಗಿಂದನೇ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಹುಡುಗಿಗೆ ಧಾರೆ ಸೀರೆ ಎಲ್ಲನೂ ಹುಡುಗನ ಕಡೆಯವ್ರು ಕೊಡಬೇಕಲ್ವಾ, ಮತ್ತು ಹುಡುಗಿ ಧಾರೆಗೆ ರೆಡಿಯಾಗಿ ಬರಬೇಕು ಆ ಸೀರೆನ ಉಟ್ಕೊಂಡು. ಸೊ ಈಗ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಈ ಶಾಸ್ತ್ರನ ಬೇಗ ಮುಗಿಸಿ ಹುಡುಗನ ವೆಲ್ಕಮ್ ಮಾಡ್ಕೋಬೇಕು ಒಳಗಡೆ. ಆ ಶಾಸ್ತ್ರ ಇರುತ್ತೆ ನೆಕ್ಸ್ಟು. ಈಗ ಹುಡುಗಿ ಮಂಟಪಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸುತ್ತ ಇರೋ 4 ಬಾಯ್ಸ್ ಯಾರಂದರೆ ಚಂದು ಕಸಿನ್ಸ್, ಅಂದರೆ ಹುಡುಗಿಯ ಅತ್ತೆಯ ಮಕ್ಕಳು. ಆ್ಯಕ್ಚುಲಿ ಮದುವೆಲಿ ನನಗಂತೂ ಫೇವ್ರೇಟ್ ಅನಿಸಿದ್ದು ಅಂದರೆ ಇದೇನೆ. ತುಂಬ ಖುಷಿ ಆಯಿತು. ನಮ್ಮ ಮದುವೆಲೆಲ್ಲ ಈ ಥರ ಎಲ್ಲ ಇರಲೇ ಇಲ್ಲ. ಆದರೆ ಕಾನ್ಸೆಪ್ಟ್ ಇತ್ತು ಅನಿಸುತ್ತೆ, ಬಟ್ ನಮ್ಮ ಮದುವೆ ಟೈಮಲ್ಲೆಲ್ಲ ಈ ಟ್ರೆಂಡಿಂಗ್ ಎಲ್ಲ ಇರಲೇ ಇಲ್ಲ. ನೋಡಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು, ನಾನು ಡೈರೆಕ್ಟಾಗಿ ಯಾವ ಮದುವೆಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟ್ ಮದುವೆ. ತುಂಬ ಚೆನ್ನಾಗಿತ್ತು. ಬ್ರೈಡ್ ಎಂಟ್ರಿಗೆ ಒಂದು ರಾಯಲ್ ಲುಕ್ನ ಕೊಡ್ತಾ ಇತ್ತು ಇದಂತೂ. ನಾವೆಲ್ಲರೂ ಕೂಡ ಈಗ ರೂಮಲ್ಲಿ ರೆಡಿ ಆಗ್ತಾ ಇದ್ದೀವಿ. ನನ್ನ ಮಗಳು ನೋಡಿ ಫೈನಲ್ ಟಚಪ್ ಮಾಡ್ಕೋತಾ ಇದ್ದಾರೆ. ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರೆ ಚಾರ್ವಿ ಅವರು ಇವತ್ತಂತೂ. ನೀತನ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ಮೇಘ ಅಂತ ಹೇಳಿ. ನೀವು ಯಾರಾದರೂ ಅಂದರೆ ಒಣಗೂರು ಕೂಡ್ರಸ್ತಲ್ಲಿ ಇವರಿರೋದು. ಅಕ್ಕಪಕ್ಕ ಇರುವಂಥ ಯಾವುದೇ ಊರಾಗಿರಲಿ, ಹೆತ್ತೂರಾಗಿರ್ಬೋದು, ಶನಿವಾರ ಸಂತೆ, ಸೋಮವಾರಪೇಟೆ, ಯಾವ ಊರಾಗಿದ್ರೂ ಕೂಡ ಇವರು ಈಸಿಯಾಗಿ ಬಂದು ನಿಮಗೆ ಮೇಕಪ್ ಎಲ್ಲ ಮಾಡಿಕೊಡ್ತಾರೆ. ಪಾಪ ನಮಗೆ ಅರ್ಲಿ ಮಾರ್ನಿಂಗ್ 6 ಅಷ್ಟೊತ್ತಿಗೆ ಇವ್ರು ಹಾಸನ್ಗೆ ಬಂದಿದ್ದರು. ಅದು ಅವ್ರ ಪುಟ್ಟ ಮಗು 8 ತಿಂಗಳು ಪಾಪುನ ಕರ್ಕೊಂಡು.
ಅವ್ರ ಗಂಡ ಅಂತೂ ಪಾಪ ಅಣ್ಣ ತುಂಬಾ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ. ಕರ್ಕೊಂಡು ಬಂದು ಎಲ್ಲ ಒಂದು 6 ಮೆಂಬರ್ಸ್ ಇದ್ವಿ, ಅವ್ರಿಗೆಲ್ಲ ಹೇರ್ ಸ್ಟೈಲು ಮೇಕಪ್ ಎಲ್ಲ ಮಾಡಿಕೊಟ್ಟು ಹೋದರು. ಇವ್ರದ್ದು ಯಾವುದೇ ರೀತಿ ಪಾರ್ಲರ್ ಇಲ್ಲ. ನೆಕ್ಸ್ಟ್ ಇವರು ಒಣಗೂರು ಕೂಡ್ ರಸ್ತೆ ಇದೆಯಲ್ವಾ, ಅಲ್ಲಿ ಅವ್ರ ಪಾರ್ಲರ್ನ ಓಪನ್ ಮಾಡ್ತಾ ಇದ್ದಾರೆ. ನೀವು ಅಲ್ಲೆಲ್ಲಾದರೂ ಅಕ್ಕಪಕ್ಕ ಇರೋರಾಗಿದ್ದರೆ, ನಿಮಗೂ ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಇವ್ರಿಗೆ ನೀವು ಹೇಳ್ಬೋದು. ಇವರು ನಿಮಗೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲನೂ ಕೂಡ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅಲ್ಲಿ ಬಂದು ನಮ್ಮ 6 ಮೆಂಬರ್ಸ್ ಇದ್ರಲ್ವ, ಎಲ್ಲರಿಗೂ ಕೂಡ ಹೇರ್ ಸ್ಟೈಲು ಸ್ಯಾರಿ ಎಲ್ಲ ಚೆನ್ನಾಗೇ ಓಡಿಸ್ಕೊಟ್ಟಿದ್ರು. ಎಲ್ಲರೂ ಕೂಡ ಖುಷಿಯಾದರು. ಎಲ್ಲರಿಗೂ ಅಕ್ಷತೆ ಕೊಡಬೇಕಾಗಿತ್ತು ಎರಡು ಪಾಪ. ನಾನಂತೂ ರೆಡಿಯಾಗಿ ಮಂಟಪದ ಹತ್ರ ಬಂದು ನಿಂತ್ಕೊಂಡೆ. ನೋಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಾಳಿ ಎಲ್ಲ ಕಟ್ಟಾಯಿತು. ಆಮೇಲೆ ನಾವು ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಒನ್ ಮೋರ್ ಅಂತ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಪದೇ ಪದೇ ಫೋಟೋಸ್ನ ನನ್ನ ತಂಗಿ ತಕ್ಕೊಡ್ತಾ ಇದ್ಲು. ಮಕ್ಕಳಂತೂ ನಮ್ಮ ಜೊತೆ ಅಂತೂ ಕೇಳ್ತಾನೆ ಇಲ್ಲ. ಅವ್ರು 3 ಜನ ಅವ್ರದ್ದೇ ಪಾಡಿಗೆ ಆಟ ಆಡ್ಕೋತಾ ಇದ್ದರು. ಒನ್ ಡೇ ಅವರೆಲ್ಲ ದೊಡ್ಡವರಾದ್ಮೇಲೆ ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ನಾವು ಹೇಗಿದ್ವಿ ಅಂತ ಅವ್ರು ಖುಷಿ ಪಡ್ಬೋದು ಅಂತ ನನಗೆ ಅನ್ನಿಸ್ತು. ಚಾರ್ವಿ ಅಂತೂ ಫೋಟೋ ತಗೊಳ್ಳೋಣ ಬಾ ಅಂದರೆ ಬರಲೇ ಇಲ್ಲ. ಚಶ್ವಿ ಅಂತೂ ಮುದ್ದು ಮರಿ, ಅದು ನಾವೇನು ಹೇಳಿದ್ರೂ ಕೂಡ ಅವಳು ಅದೇ ಥರ ಮಾಡೇ ಮಾಡ್ತಾಳೆ. ನೆಕ್ಸ್ಟು ಅಲ್ಲಿಂದ ಫೋಟೋಸ್ ಎಲ್ಲ ತೊಗೊಂಡಾಯಿತು. ಒಳಗೆ ಬಂದುಬಿಟ್ಟು ಹುಡುಗ ಹುಡುಗಿ ಕೈಗೆ ನೀರನ್ನ ಬಿಡೋಕ್ಕೆ ಬಂದಿದ್ದೀವಿ. ನಮಗಂತೂ ಪುಟ್ಟ ಮಕ್ಕಳಿರೋದ್ರಿಂದ ಎಲ್ಲೂ ಕೂಡ ಚೆನ್ನಾಗಿ ಓಡಾಡೋಕ್ಕೆ ಆಗಲೇ ಇಲ್ಲ. ಯಾಕೆ ಅಂದರೆ ನಾನು ಇನ್ನೂ ಮಗಳಿಗೆ ಫೀಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಕರ್ಕೊಂಡೋಗೋದು ಅವಾಗವಾಗ ಅಳ್ತಾಯಿದ್ಲು, ಮತ್ತು ರೂಮಿಗೆ ಕರ್ಕೊಂಡೋಗೋದು, ಅಲ್ಲಿ ಫೀಡ್ ಮಾಡೋದು, ಕರ್ಕೊಂಡು ಬರೋದು, ಸೀರೆನೂ ಕೂಡ ಹೇಗೇಗೋ ಆಗೋಗ್ಬಿಡ್ತು. ಬಟ್ ನನಗೆ ಚೆನ್ನಾಗಿ ಓಡಾಡೋಕ್ಕೇ ಆಗಲಿಲ್ಲ. ಮೇಕಪ್ ಕೂಡ ಅಷ್ಟೇ, ಎಲ್ಲರನ್ನೂ ಫಸ್ಟ್ ಮಾಡ್ಕೊಳಕ್ಕೆ ಬಿಟ್ಬಿಟ್ಟು ಲಾಸ್ಟ್ ನಾನು ಮೇಕಪ್ ಮಾಡಿಸ್ಕೊಂಡೆ. ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಅಮ್ಮ ಅಂತೂ ಎಷ್ಟೋ ತನಕ ಇಲ್ಲೇ ಇರ್ತೀಯ, ಬೇಗ ಬಾ ಅಂತ ಇದ್ದರು. ಬಟ್ ನನಗಿಂತ ಬೇರೆಯವ್ರು ಮೇಕಪ್ ಮಾಡಿಸ್ಕೊಂಡು ಅಲ್ಲಿ ಇರಲಿ ಅನ್ನೋದೇ ನನಗೆ ಅನಿಸ್ತಾ ಇತ್ತು. ಅಂತೂ ಅಮ್ಮ ಕೊನೆಗೆ ಬಂದು ಬೇಗ ಅಂತ ಹೇಳಿ ಒಂದು ಸ್ವಲ್ಪ ಬೇಗ ಬರೋ ಥರ ಆಯಿತು. ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ತುಂಬ ಸೆಕೆ ಬೇರೆ ಇತ್ತು. ಹಾಗೆಯೇ ಎಂಟ್ರೆನ್ಸಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಬಾದಾಮ್ ಮಿಲ್ಕು ಅದನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ಅಮ್ಮ, ನಾನು, ಮಾವ ಹಾಗೆ ಅಕ್ಕ ಎಲ್ಲರೂ ಕೂಡ ಅಲ್ಲಿ ಬಂದು ಕುಡಿದ್ವಿ. ಚಾರ್ವಿ ಅಂತೂ ಯಾರಾದರೂ ಆಟಾಡೋಕ್ಕೆ ಸಿಕ್ಕಿದ್ರೆ ನಮ್ಮ ಕೈಗೆ ಸಿಗೋದೇ ಇಲ್ಲ.
ಹಾಗೆ ಮಕ್ಕಳುಗಳೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ರು. ಹಾಗೆ ಇವರು ಮದುವೆ ಹುಡುಗಿದು ಅಪ್ಪ ಚಂದ್ರಮಾವ ಅಂತ. ಮಕ್ಕಳು ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ಹೋಗಲಿ ಮಕ್ಕಳು ಅಂದ್ರೆಲ್ಲ ತುಂಬ ಇಷ್ಟ. ಅವ್ರ ಜೊತೆ ಫೋಟೋಸ್ ತಗೊಳ್ಳೋಕ್ಕೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು. ಚಾರ್ವಿ ಅಂತೂ ಯಾವತ್ತೂ ಕೂಡ ಯಾರ ಜೊತೆನೂ ಫೋಟೋಸ್ ಎಲ್ಲ ಏನೂ ತೆಗೆಸ್ಕೊಡಲ್ಲ. ಯಾಕೆಂದ್ರೆ ಅವಳು ರಿಸರ್ವ್ ಬೇಬಿ. ಚಶ್ವಿ ಆ ಥರ ಅಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ಏನಾದರೂ ಕೊಡ್ತೀನಿ ಅಂದರೆ ಅವಳು ಕರ್ಗೋಗ್ಬಿಡುತ್ತೆ, ಹೋಗ್ತಾಳೆ. ಬಟ್ ಚಾರ್ವಿ ಅಂತೂ ಇವತ್ತಿನವರೆಗೂ ಯಾರ ಜೊತೆ ಕೂಡ ಹೋಗಲ್ಲ. ಇಲ್ಲಿ ಹುಡುಗ ಹುಡುಗಿನ ಅರುಂಧತಿ ನಕ್ಷತ್ರನ ತೋರ್ಸೋಕ್ಕೆ ಕರ್ಕೊಂಡು ಬಂದಿದ್ದಾರೆ ಹೊರಗೆ. ನೋಡಿ ಸರ್, ಈಗ ಹುಡುಗಿ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಫೋಟೋಸ್ಗೆ ಅಂತ ಕಾಯ್ತಾ ಇದ್ವಿ. ನೀತು ಅವ್ರ ಜೊತೆ ಹೆಲ್ಪ್ ಮಾಡೋಕ್ಕೆ ಅವ್ರ ಜೊತೆಗೆ ಹೋಗ್ತಾಯಿದ್ರು. ನಮ್ಮ ಮಕ್ಕಳು ಊಟಕ್ಕೂ ಬರ್ದೇನೆ ನೋಡಿ. ಈ ಚಾರ್ವಿ ಏನಂದರೆ ಎಲ್ಲಾದರೂ ಒಂದು ಆಟ ಆಡೋಕ್ಕೆ ಸಿಕ್ಬಿಟ್ರೆ ಸಾಕು, ಅಲ್ಲೇ ಸೆಟಲ್ ಆಗಿಬಿಡ್ತಾಳೆ. ನಾನು ಮತ್ತು ನೀತು ಇಲ್ಲಿ ಫೋಟೋಗ್ರಾಫರು ಎಲ್ಲರದ್ದು ಫೋಟೋಸ್ ತೆಗಿತಾ ಇದ್ರು. ಅವ್ರ ಜೊತೆ ಕ್ಯಾಮರಾದಲ್ಲಿ ಒಂದೆರಡು ಪಿಕ್ಸ್ನ ತೆಗೆಸ್ಕೊಂಡ್ವಿ. ಸರಿ ಓಡ್ಬಾ ಇಲ್ಲಿಗೆ. ಹುಡುಗ ಹುಡುಗಿ ಎಲ್ಲ ರೆಡಿಯಾಗಿ ಸ್ಟೇಜ್ ಮೇಲೆ ಬಂದಾಯಿತು. ಸೊ ಒಬ್ಬೊಬ್ಬರೇ ಹೋಗಿ ಫೋಟೋಸ್ನ ತಗೋತಾ ಇದ್ದಾರೆ. ಮಕ್ಕಳದೆಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ವಿ, ಯಾಕೆಂದರೆ ತುಂಬ ಸೆಕೆ ಅಲ್ವಾ. ಆ ಬಟ್ಟೆಗಳನ್ನ ಹಾಕ್ಕೊಂಡು ಅವ್ರಿಗೆ ಇರೋಕ್ಕಾಗಲ್ಲ ಅಂತ ಹೇಳಿ ಕಾಟನ್ ಬಟ್ಟೆನ ಹಾಕ್ಕೊಟ್ಟೆ ಅವಳಿಗೆ. ಇವರು ನನ್ನ ಚಂದದು ಕಸಿನ್ಸು, ಎಲ್ಲ ಬಾಯ್ಸೇ ಹೆಚ್ಚಿಗೆ ಆಗಿರೋದು. ಅಂದರೆ ಇವರು ಅತ್ತೆಯವರು 4 ಜನ ಅಕ್ಕ ತಂಗಿರಿದಾರಲ್ವ, ಎಲ್ಲರಿಗೂ ಕೂಡ ಇಬ್ಬಿಬ್ಬರು ಗಂಡು ಮಕ್ಕಳನ್ನೇ ಇರೋದು. ನಮ್ಮ ಅತ್ತೆಗೆ 4 ಜನ ಗಂಡು ಮಕ್ಕಳು, ಅದರಲ್ಲಿ ಒಬ್ಬರು ಮಾತ್ರ ಗರ್ಲ್ ಇರೋದು. ಅವ್ರನ್ನ ಬಿಟ್ಬಿಟ್ಟು ಇವರೆಲ್ಲ ಫೋಟೋಸ್ನ ತಗೋತಾ ಇದ್ದಾರೆ. ಯಾವುದೇ ಫಂಕ್ಷನ್ ಆದರೂ ಕೂಡ ಅಷ್ಟೇ, ಈ ಬಾಯ್ಸ್ದಂತೂ ಒಂದು ಸೆಪ್ರೇಟ್ ಫೋಟೋ ಅಂತೂ ಇದ್ದೇ ಇರುತ್ತೆ. ಯಾವಾಗಲೂ ಇವ್ರು ಮಿಸ್ ಮಾಡೋದೇ ಇಲ್ಲ. ಫ್ಯಾಮಿಲಿ ಜೊತೆ ತೆಗೆಸ್ಕೊತಾರೋ ಇಲ್ಲೋ ಗೊತ್ತಿಲ್ಲ, ಈ ಫೋಟೋ ಅಂತೂ ಮಿಸ್ ಆಗಲ್ಲ. ಈಗ ನೆಕ್ಸ್ಟ್ ಸರದಿ ನಮ್ಮ ಫ್ಯಾಮಿಲಿದು. ನಾವೆಲ್ಲರೂ ಕೂಡ ಫೋಟೋಸ್ ತಗೊಳ್ಳೋಣ ಅಂತ ಹೋದ್ವಿ. ಈಗ ಅತ್ತೆಯರ ಅಕ್ಕ ತಂಗಿಯರು ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಯಾವತ್ತೂ ಕೂಡ 4 ಜನ ಒಟ್ಟಿಗೆ ಇರ್ತಾರೆ, ಹಾಗೆಯೇ ಒಟ್ಟಿಗೆ ಫೋಟೋಶೂಟು. ಇದು ಅವರು ಇಲ್ಲಿ ಪರ್ಪಲ್ ಕಲರ್ ಸ್ಯಾರಿ ಹಾಕಿದ್ದಾರಲ್ಲ, ಅವರ ಮೊಮ್ಮಗಳು. ಅವರಮ್ಮ ಬಂದಿಲ್ಲ, ಅವ್ರ ಅಪ್ಪನ ಜೊತೆ ತುಮಕೂರಿಂದ ಬಂದಿದ್ದಾಳೆ ಇಲ್ಲಿಗೆ. ಅದು ಒಂದು ಬಾಟ್ಲಿ ನೀರು ತಗೊಳಕವ, ನೀರ ಕೆಳಗಡೆ ವಾಟರ್ ಕುಡಿಯೋಕ್ಕೆ. ಮತ್ತು ಈ ಬಾಯ್ಸ್ ಟೀಮು ಅವರು ಒಬ್ಬರನ್ನ ಬಿಟ್ಬಿಟ್ಟು ಫೋಟೋ ತಗೊಂಡಿದ್ರು ಅಂತ ಹೇಳಿದ್ರಲ್ಲ, ಒಬ್ಬರು ಮಗಳಿರೋದು, ಅವ್ರ ಹೆಸರು ಸಂಧ್ಯಕ್ಕ ಅಂತ. ಅವ್ರ ಜೊತೆ ನಿಂತ್ಕೊಂಡು ಫೋಟೋನ ಮತ್ತೆ ತೆಗೆಸ್ಕೊತಾ ಇದ್ದಾರೆ. ಈ ಮಕ್ಕಳಂತೂ ಏನೇನು ಆಟ ಆಡ್ತಾರೋ ಒಂದು ಗೊತ್ತಿಲ್ಲ, ದೇವರಿಗೆ ಗೊತ್ತು. ಇಲ್ಲಿ ನೋಡಿಲ್ಲಿ ಒಂಚೂರು, ಇಲ್ಲಿ ನೋಡಿಲ್ಲಿ. ಮದುವೆ ಎಲ್ಲ ಮುಗೀತು, ಇನ್ನು ಹುಡುಗಿನ ಹೊಡ್ಸೋ ಶಾಸ್ತ್ರ ಶುರುವಾಗುತ್ತೆ. ಸೊ ಎಲ್ಲರೂ ಕೂಡ ಹುಡುಗಿ ಮತ್ತು ಹುಡುಗನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಇನ್ನು ಹೊರಡ್ಸೋಣ ಅಂತ ಹೇಳಿಬಿಟ್ಟು. ಪ್ರತಿಯೊಂದು ಹುಡುಗಿಯ ಜೀವನದಲ್ಲೂ ಕೂಡ ಇದೊಂದು ಎಮೋಷ್ನಲ್ ಪಾರ್ಟ್ ಆಗಿರುತ್ತೆ. ಯಾಕೆಂದರೆ ಇಷ್ಟು ನಾವು ಹುಟ್ಟಾಗಿಂದನೂ ಸಾಕಿರೋ ನಮ್ಮ ತಂದೆ ತಾಯಿನ ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗಬೇಕಲ್ವ, ಅದು ಎಷ್ಟೇ ಆದರೂ ತುಂಬಾ ಕಷ್ಟ. ನಮ್ಮ ಕಡೆ ಕೊಡೋದು ಅವ್ರಿಗೆ. ನಮ್ಮ ಹುಡುಗಿ ಚಿಕ್ಕ ಹುಡುಗಿ, ಅದಕ್ಕೆ ಏನು ಗೊತ್ತಿಲ್ಲ, ಓದ್ತಾ ಇದ್ಲು.
ಮನೆ ಅಡುಗೆ ಗೊತ್ತಿಲ್ಲ, ಹೊರಗಡೆ ತೋಟದ ಜೊತೆ ಕೆಲಸ ಗೊತ್ತಿಲ್ಲ, ನಾವು ಪ್ರೀತಿಯಿಂದ ಮದುವೆ ಮಾಡಿಕೊಟ್ವಿ. ಇದು ನಾವು ಈಗ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿವಿ. ಮನೇಲಿ ನಮ್ಮ ದುಡ್ಡು ಕದಿದ್ದು ಅದನ್ನು ಹೇಳ್ಬೋದು, ಆ ದುಡ್ಡು ಇರುತ್ತೆ, ಅದು ಸ್ವಂತ ಇರುತ್ತೆ. ಇದು 1 ಲಕ್ಷ ರೂಪಾಯಿ ಇಟ್ಟಿದ್ವಿ. ದಯವಿಟ್ಟು ಚೆನ್ನಾಗಿ ನೋಡ್ಕೋಬೇಕು ಪ್ರೀತಿಯಿಂದ. ಅಷ್ಟೇ ಸಂತೋಷಕ್ಕೆಲ್ಲ ನಮ್ಮ ಹುಡುಗಿ ನಿಮ್ಮ ಹುಡುಗಿ ಆಗಿಲ್ಲ ಅಂತ ನೀವು ಹೇಳಿ. ನೀವು ಹೇಳಿ ಒಂದು ಲಕ್ಷ ದುಡ್ಡಿದೆ. ಮಗಲ್ಲ ನಿಮ್ಮ ಮಗ ಚೆನ್ನಾಗಿ ಸಾಕಬೇಕು, ಅವ್ನಿಗೆ ಏನು ತೊಂದರೆ ಕೊಡಬಾರ್ದು. ನಾವು 1 ಲಕ್ಷ ಇಟ್ಟಿದ್ದೀವಿ, ಜಪಾನ್ ಕಾಪಾಡಿ. ಚೆನ್ನಾಗಿ ಬಾಳಿ ಬದುಕಬೇಕು ಅಷ್ಟೇ ನಮಗೆ. ನಮಸ್ಕಾರ. ಇಲ್ಲ ಖಾಲಿ ಐತೆ ಬಸ್ ಕೊಡ್ಬೋದು. ಈಗ ಮದುವೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹುಡುಗಿನ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಆ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಹುಡುಗನ ಮನೆ ಇರೋದು ಮೈಸೂರಲ್ಲಿ, ಹಾಗಾಗಿ ಈಗ ಮದುವೆನ ಬೇಗ ಹೊರಡಿಸ್ತಾ ಇದ್ರು. ಯಾಕೆ ಅಂದರೆ ಮೈಸೂರು ಹೋಗೋದು ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ, ಹಾಸನಿಂದ ಮೈಸೂರು ಹೋಗಬೇಕು. ಎಲ್ಲರಿಗೂ ರಿಲೇಟಿವ್ಸ್ ಕಾಮನ್ ಆಗಿ ಹಾಸನ ಕಡೆನೇ ಇರೋದ್ರಿಂದ ಮದುವೆನ ಹಾಸನಲ್ಲೇ ಮಾಡಿದರು. ಬೀಗ್ ರೂಟ ನೆಕ್ಸ್ಟ್ ಮೈಸೂರಲ್ಲಿ ಇತ್ತು. ಒಬ್ಬರು ಹೆಂಗ್ ಇಟ್ಕೊಳ್ಳಿ ಬಾವಿಗೆ ಅಂತ ಕೊಡ್ತೀರಾ ಕುಂಕುಮ ಎಲ್ಲ. ನೀರು ಚೆಲ್ಬಾರ್ದು, ನೀರು ಲಾಸ್ಟ್ ಇರಲಿ. ಬಾಳೆಂದು ತುದಿ ಮೇಲೆ ಮೇಲೆ ಎರಡು ಕೈ ಹಿಡಿಯಪ್ಪ ನೀನು. ನೀವುನಾ ನಂಗೆ ನೀವೇ ಡ್ರೈವರು ಮೇಡಮ್. ಬಾ ಬಾಯ್ ಹೋಗಿ ಬನ್ನಿ. ಹಾಂ ಅಲ್ಲ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆಯೇ ಒಂದು ಕಮೆಂಟ್ನ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.